ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಟರ್ಕಿಗೆ ಈಗ ಇನ್ನೂ ಒಂದು ತಲೆನೋವು ಶುರುವಾಗ್ತಾ ಇದೆ. ಅವರಿಗೆ ಪಾಕಿಸ್ತಾನದ ಜೊತೆಗಿನ ಸ್ನೇಹ ದುಬಾರಿ ಆಗ್ತಾ ಇದೆಯಾ, ಅಥವಾ ಇಸ್ಲಾಮಿಕ್ ಕಿರೀಟವನ್ನು ತಲೆ ಮೇಲೆ ಹೊತ್ಕೋಬೇಕು, ಜಾಗತಿಕ ಇಸ್ಲಾಮಿಕ್ ನಾಯಕನಾಗಬೇಕು ಅನ್ನೋ ಕನಸು ಕಾಸ್ಟ್ಲಿ ಆಗ್ತಾ ಇದೆಯಾ ಗೊತ್ತಿಲ್ಲ. ಆದ್ರೆ ಇಸ್ರೇಲ್ ಈಗ ಟರ್ಕಿಯ ವಿರುದ್ಧ ತಿರುಗಿ ಬಿದ್ದಿದೆ. ನ್ಯಾಟೋ ನೆರಳಲ್ಲಿ ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಟರ್ಕಿಯ ಅತಿಯಾದ ನಂಬಿಕೆಯ ಮೇಲೆ ಪೆಟ್ಟು ಕೊಡೋದಕ್ಕೆ ಇಸ್ರೇಲ್ ಸಿದ್ಧ ಆಗ್ತಾ ಇದೆ. ಮತ್ತು ಭಾರತದ ದಾರಿಯಲ್ಲೇ ಇಸ್ರೇಲ್ ಕೂಡ ಈಗ ಸೈಪ್ರಸ್ ಹಾಗೂ ಗ್ರೀಸ್ ಜೊತೆ ಒಂದು ಕೂಟವನ್ನು ರಚನೆ ಮಾಡ್ಕೊಳ್ತಾ ಇರೋದು ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ಗೆ ಕಾಲ ಕೆಳಗಿನ ನೆಲ ಕಂಪಿಸಿದ ಅನುಭವವನ್ನು ಕೊಡ್ತಾ ಇದೆ. ಇದರ ಬೆನ್ನಲ್ಲೇ ಭಾರತ ಕೂಡ ಟರ್ಕಿಯ ಜೊತೆಗಿನ ಅತಿ ದೊಡ್ಡ ವ್ಯಾಪಾರವನ್ನು ನಿಲ್ಲಿಸುವ ನಿರ್ಧಾರವನ್ನು ಕೈಗೊಳ್ತಾ ಇರೋದು ಟರ್ಕಿಗೆ ಮತ್ತೊಂದು ಶಾಕ್ ಅನ್ನು ಕೊಡ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಇಸ್ರೇಲ್ ಟರ್ಕಿಯ ನಡುವೆ? ಬನ್ನಿ ನೋಡೋಣ. ಗೆಳೆಯರೆ, ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ಗೆ ಹಳೆಯ ಖಲೀಫಾ ಕಾಲದ ನೆನಪುಗಳು ಕಾಡೋದಕ್ಕೆ ಶುರುವಾಗಿವೆ. ಹೀಗಾಗಿ ಟರ್ಕಿಯನ್ನ ಆಟೋಮನ್ ಕಾಲಕ್ಕೆ ಕರ್ಕೊಂಡು ಹೋಗಬೇಕು, ಇಡೀ ಇಸ್ಲಾಮಿಕ್ ದೇಶಗಳ ನಾಯಕತ್ವವನ್ನು ತಾನು ತಗೋಬೇಕು ಅಂತ ಆತ ಪ್ರಯತ್ನ ಪಡ್ತಾ ಇದ್ದಾನೆ. ಭಾರತದ ವಿರುದ್ಧ ಪಾಕಿಸ್ತಾನವನ್ನು ಬೆಂಬಲಿಸ್ತಾನೆ, ಆರ್ಮೇನಿಯಾದ ವಿರುದ್ಧ ಅಜರ್ಬೈಜಾನ್ಗೆ ಬೆಂಬಲವನ್ನು ಕೊಡ್ತಾನೆ, ಇಸ್ರೇಲ್ ವಿರುದ್ಧ ಅಲ್ಲಿನ ಎಲ್ಲ ಉಗ್ರ ಸಂಘಟನೆಗಳನ್ನ ಹೆಗಲ ಮೇಲೆ ಕೂಡಿಸ್ಕೊಳ್ತಾ ಹೋಗ್ತಾನೆ. ಇದರ ಜೊತೆಗೆ ಪಕ್ಕದಲ್ಲೇ ಇರೋ ಸೈಪ್ರಸ್ನ ನೀರಲ್ಲಿನ ಪೆಟ್ರೋಲಿಯಂ ನಿಕ್ಷೇಪಗಳ ಮೇಲೆ ಕಣ್ಣು ಹಾಕಿ ಸೈಪ್ರಸ್ ಅನ್ನು ಹೊಡಿತಾನೆ, ಗ್ರೀಸ್ ಜೊತೆ ಜಗಳ ಮಾಡ್ಕೋತಾನೆ. ಈಗ ಈ ಆಧುನಿಕ ಖಲೀಫಾ ಆಗೋ ಕನಸೆ ಟರ್ಕಿಯ ಎರ್ಡೋಗನ್ಗೆ ಕಾಸ್ಟ್ಲಿ ಆಗ್ತಾ ಇದ್ದ ಕಾಣ್ತಾ ಇದೆ. ಟರ್ಕಿ ಹಮಾಸ್ ಉಗ್ರರಿಗೆ ಲಿಬಿಯಾದಲ್ಲಿನ ಹೆಜ್ಬುಲ್ಲಾಗಳಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಸಿಟ್ಟು ಮಾಡಿಕೊಂಡಿರೋ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಸೈಪ್ರಸ್ ಹಾಗೂ ಗ್ರೀಸ್ ಎರಡೂ ದೇಶಗಳ ನಾಯಕರ ಜೊತೆ ಒಂದು ತ್ರಿಪಕ್ಷೀಯ ಸಭೆಯನ್ನ ಮಾಡಿದ್ದಾರೆ. ಗ್ರೀಕ್ನ ಪ್ರಧಾನಿ ಕೈರಿಯಾಕೋಸ್ ಮಿತ್ಸೋತಾಕಿಸ್ ಮತ್ತು ಸೈಪ್ರಸ್ನ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡಾಲಿಡಸ್ ಇಸ್ರೇಲ್ನಲ್ಲಿ ನೆತನ್ಯಾಹು ಅವರನ್ನ ಭೇಟಿ ಮಾಡಿದ್ದಾರೆ. ಇನ್ನು ಮುಂದೆ ಗ್ರೀಸ್ ಹಾಗೂ ಸೈಪ್ರಸ್ಗಳಿಗೆ ಇಸ್ರೇಲ್ ಬೆಂಬಲ ಕೊಡ್ತಾ ಹೋಗುತ್ತೆ, ಅವರ ಜೊತೆ ಜಂಟಿ ಸಮರಾಭ್ಯಾಸ ಮಾಡುತ್ತೆ, ಆಯುಧಗಳನ್ನು ಕೊಡುತ್ತೆ, ಟರ್ಕಿಯ ವಿರುದ್ಧ ಅಲ್ಲಿ ಏನೆಲ್ಲ ಮಾಡಬಹುದೋ ಅದೆಲ್ಲವನ್ನ ಇಸ್ರೇಲ್ ಮಾಡ್ತಾ ಹೋಗುತ್ತೆ. ಈ ಹಿಂದೆ ಭಾರತ ಕೂಡ ಟರ್ಕಿಯ ವಿರುದ್ಧ ಗ್ರೀಸ್ ಹಾಗೂ ಸೈಪ್ರಸ್ಗಳ ಜೊತೆ ರಕ್ಷಣಾ ಒಪ್ಪಂದಗಳನ್ನು ಗಟ್ಟಿ ಮಾಡ್ಕೊಂಡು ಜಂಟಿ ಸಮರಾಭ್ಯಾಸ, ಆಯುಧ ಸರಬರಾಜು ಒಪ್ಪಂದಗಳನ್ನು ಮಾಡಿಕೊಂಡಿತ್ತು. ಈಗ ಅದನ್ನೇ ಇಸ್ರೇಲ್ ಕೂಡ ಅಲ್ಲಿ ಮಾಡ್ತಾ ಇದೆ. ಈ ಮೂಲಕ ಟರ್ಕಿಯ ಶತ್ರುಗಳನ್ನು ಬಲಪಡಿಸಿ ಎರ್ಡೋಗನ್ ನೆಮ್ಮದಿಗೆ ಕೊಳ್ಳಿ ಇಡೋ ಕೆಲಸಕ್ಕೆ ಇಸ್ರೇಲ್ ಮುಂದಾಗ್ತಾ ಇದೆ. ಗೆಳೆಯರೆ, ಹಾಗೆ ನೋಡಿದ್ರೆ ಒಂದು ಕಾಲಕ್ಕೆ ಟರ್ಕಿ ಹಾಗೂ ಇಸ್ರೇಲಿನ ಸಂಬಂಧಗಳು ತುಂಬಾ ಚೆನ್ನಾಗೇ ಇದ್ವು. ಇಸ್ರೇಲ್ ಅನ್ನೋ ಸ್ವತಂತ್ರ ದೇಶ ಉದಯವಾದಾಗ ಇಸ್ರೇಲಿಗೆ ಟರ್ಕಿ ಕೂಡ ಮಾನ್ಯತೆಯನ್ನು ಕೊಟ್ಟಿತ್ತು. ನಿಮಗೆ ಗೊತ್ತಲ್ಲ, 1948ರಲ್ಲಿ ಇಸ್ರೇಲ್ ತನ್ನನ್ನು ತಾನು ಸ್ವತಂತ್ರ ದೇಶವನ್ನಾಗಿ ಘೋಷಣೆ ಮಾಡಿಕೊಳ್ಳುತ್ತೆ. 1949ರಲ್ಲಿ ಟರ್ಕಿ ಇಸ್ರೇಲಿಗೆ ಮಾನ್ಯತೆಯನ್ನು ಕೊಟ್ಟ ಮೊಟ್ಟ ಮೊದಲ ಮುಸ್ಲಿಂ ದೇಶ ಅನ್ನಿಸ್ಕೊಳ್ಳುತ್ತೆ ಮತ್ತು ಎರಡೂ ದೇಶಗಳ ನಡುವೆ ರಾಯಭಾರ ಸಂಬಂಧಗಳನ್ನು ವೃದ್ಧಿಪಡಿಸೋದಕ್ಕೆ ತನ್ನ ರಾಯಭಾರ ಕಚೇರಿಯನ್ನು ಕೂಡ ಇಸ್ರೇಲಲ್ಲಿ ಟರ್ಕಿ ಸ್ಥಾಪನೆ ಮಾಡುತ್ತೆ. 1950ರಲ್ಲಿ ಟೆಲ್ ಅವೀವ್ನಲ್ಲಿ ಟರ್ಕಿಯ ಮೊದಲ ರಾಯಭಾರ ಕಚೇರಿ ತೆರೆಯಲ್ಪಡ್ತು. ಮುಂದೆ 1956ರಲ್ಲಿ ಸುಯೆಜ್ ಕೆನಾಲ್ ಅನ್ನ ಇಸ್ರೇಲ್ ಆಕ್ರಮಿಸಿಕೊಂಡು ಕೂತ್ಕೊಳ್ತಲ್ಲ, ಆಗ ಟರ್ಕಿ ಇದನ್ನು ತೀವ್ರವಾಗಿ ವಿರೋಧಿಸಿತು ಮತ್ತು ಸಂಬಂಧಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆಗಲೂ ಎರಡೂ ದೇಶಗಳ ನಡುವಿನ ಸಂಬಂಧಗಳು ಸ್ಥಿರವಾಗೇ ಇದ್ವು. ಇನ್ನು 58ರಲ್ಲಿ ಇಸ್ರೇಲ್ ಜೊತೆ ಒಂದು ಗೌಪ್ಯ ಒಪ್ಪಂದಕ್ಕೆ ಟರ್ಕಿ ಸಹಿ ಹಾಕ್ತು. ಎರಡೂ ದೇಶಗಳ ನಡುವೆ ಬೇಹುಗಾರಿಕಾ ಮಾಹಿತಿ ಹಂಚಿಕೆ ಮತ್ತು ಸೇನಾ ಸಹಕಾರದ ಒಪ್ಪಂದ ಆಯಿತು. ಅದಾದ ಮೇಲೆ 1967ರಲ್ಲಿ 6 ದಿನಗಳ ಯುದ್ಧ ನಡೀತಲ್ಲ, ಅದನ್ನ ಟರ್ಕಿ ಖಂಡಿಸಿದ್ರೂ ಕೂಡ ಇಸ್ರೇಲ್ ಜೊತೆಗಿನ ಸಂಬಂಧಗಳು ಹಾಗೆ ಮುಂದುವರಿತಾ ಹೋದ್ವು. ಇನ್ನು 80ರಲ್ಲಿ ಇಸ್ರೇಲ್ ಜೆರೂಸಲಂ ಅನ್ನ ರಾಜಧಾನಿಯನ್ನಾಗಿ ಘೋಷಿಸಿದಾಗ ಟರ್ಕಿ ಸ್ವಲ್ಪ ಬೇಜಾರು ಮಾಡ್ಕೊಳ್ತು. ಅಲ್ಲಿ ಸಂಬಂಧಗಳು ಕುಸಿತವನ್ನು ಕಂಡವು. 1992ರಲ್ಲಿ ಮತ್ತೆ ರಾಯಭಾರಿಗಳ ಮಟ್ಟದ ಮಾತುಕತೆಗಳಾಗಿ ಸಂಬಂಧಗಳ ಸುಧಾರಣೆ ಕೂಡ ಆಯಿತು. 96ರಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಎರಡೂ ದೇಶಗಳು ಸಹಿ ಹಾಕಿದ್ವು. ಎರಡೂ ದೇಶಗಳ ನಡುವೆ ವ್ಯಾಪಾರ ಸಂಬಂಧಗಳ ವೃದ್ಧಿ ಆಗ್ತಾ ಹೋಯಿತು. 1999ರಲ್ಲಿ ಟರ್ಕಿಯಲ್ಲಿ ಭೂಕಂಪನ ಉಂಟಾದಾಗ ಇಸ್ರೇಲ್ ಟರ್ಕಿಯಲ್ಲಿ ಆಸ್ಪತ್ರೆಗಳನ್ನು ತೆರೆಯಿತು, ಔಷಧ ಮತ್ತು ವೈದ್ಯಕೀಯ ನೆರವನ್ನು ಕೊಡ್ತು, ರಕ್ಷಣಾ ತಂಡಗಳನ್ನು ಕಳುಹಿಸಿಕೊಡ್ತು. ಇನ್ನು 2002ರ ನಂತರ ಟರ್ಕಿಯ ನಾಯಕತ್ವ ಎರ್ಡೋಗನ್ನ ಕೈಗೆ ಬಂತು. ಆಗ ಕೂಡ ಇಸ್ರೇಲ್ ಮತ್ತು ಟರ್ಕಿಯ ಸಂಬಂಧಗಳು ಚೆನ್ನಾಗೇ ಇದ್ವು. ಆರಂಭದಲ್ಲಿ ಈ ಎರ್ಡೋಗನ್ ಕೂಡ
ತೀರಾ ಕಟ್ಟರ್ ಇಸ್ಲಾಮಿಕ್ ನಾಯಕನಾಗಿ ಗುರುತಿಸಿಕೊಂಡಿರಲಿಲ್ಲ. ಆತ ಟರ್ಕಿಯ ಹಿಂದಿನ ಸರ್ಕಾರಗಳ ಹಾಗೆ ಸ್ವಲ್ಪ ಮಟ್ಟಿಗಿನ ಸೆಕ್ಯುಲರಿಸಂ ಅನ್ನ ಕೂಡ ಅಳವಡಿಸಿಕೊಂಡಿದ್ರು. ಹೀಗಾಗಿ ಇಸ್ರೇಲ್ ಹಾಗೂ ಟರ್ಕಿಯ ಸಂಬಂಧಗಳು ಎರ್ಡೋಗನ್ ಆರಂಭದ ದಿನಗಳಲ್ಲಿ ಕೂಡ ಸ್ಥಿರವಾಗಿ ಕಾಣಿಸ್ಕೊಂಡ್ವು. ಆದರೆ 2008ರ ಹೊತ್ತಿಗೆ ಎರ್ಡೋಗನ್ ಮನಸ್ಥಿತಿ ಬದಲಾಗ್ತಾ ಹೋಯಿತು. ಟರ್ಕಿಯ ಆಡಳಿತವನ್ನ ಶಾಶ್ವತವಾಗಿ ತನ್ನ ಕೈಯಲ್ಲಿ ಇಟ್ಕೋಬೇಕು ಅಂದ್ರೆ ಅಲ್ಲಿನ ಮತಾಂಧ ಶಕ್ತಿಗಳ ವಿಶ್ವಾಸವನ್ನ ಗಳಿಸಬೇಕು ಮತ್ತು ಅವರನ್ನ ಒಲಿಸಿಕೊಳ್ಳುವ ಮೂಲಕ ಟರ್ಕಿಯ ಆಡಳಿತವನ್ನ ತನ್ನ ಕೈಯಲ್ಲಿ ಇಟ್ಟುಕೊಳ್ಳೋದರ ಜೊತೆಗೆ ಜಾಗತಿಕ ಇಸ್ಲಾಮಿಕ್ ದೇಶಗಳ ನಾಯಕತ್ವವನ್ನ ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಭಾವಿಸೋದಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಎರ್ಡೋಗನ್ ಮನಸ್ಥಿತಿ ಮತಾಂಧತೆಯತ್ತ ವಾಲ್ತಾ ಹೋಯಿತು ಮತ್ತು ಇಸ್ರೇಲ್ ಹಾಗೂ ಟರ್ಕಿಯ ಸಂಬಂಧಗಳು ಕೂಡ ಹಳ್ಳ ಹಿಡಿತಾ ಹೋದ್ವು. 2008ರಲ್ಲಿ ಇಸ್ರೇಲ್ ಗಾಜಾ ಮೇಲೆ ದಾಳಿ ಮಾಡ್ತಲ್ಲ, ಆಗ ಟರ್ಕಿ ಇಸ್ರೇಲ್ ಜೊತೆಗಿನ ವ್ಯಾಪಾರ ಸಂಬಂಧಗಳನ್ನ ಕಡಿತಗೊಳಿಸುವ ಮಾತಾಡ್ತು. ಇನ್ನು 2010ರಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧಗಳು ತೀವ್ರ ಕುಸಿತವನ್ನ ಕಾಣಿಸಿದ್ವು. ಅವತ್ತಿಗೆ ಗಾಜಾ ಮೇಲೆ ಇಸ್ರೇಲ್ ಸೈನಿಕ ನಿರ್ಬಂಧಗಳನ್ನ ಹೇರ್ತಾ ಇತ್ತು. ಇದನ್ನ ವಿರೋಧಿಸಿ ಟರ್ಕಿಯ ಪ್ರೋ ಪ್ಯಾಲೆಸ್ಟೈನ್ ಗುಂಪುಗಳು IHH ಅನ್ನೋ ಸಂಸ್ಥೆಯ ನೇತೃತ್ವದಲ್ಲಿ 6 ನೌಕೆಗಳಲ್ಲಿ ಪರಿಹಾರ ಸಾಮಗ್ರಿಗಳನ್ನು ತುಂಬಿಕೊಂಡು ಮೆಡಿಟರೇನಿಯನ್ ಸಮುದ್ರದಲ್ಲಿ ಗಾಜಾದ ಕಡೆಗೆ ಹೊರಟು. ಈ ಹಡಗುಗಳ ಪೈಕಿ ಮವಿ ಮರ್ಮರಾ ಅನ್ನೋ ಒಂದು ನೌಕೆ ಇತ್ತು. ಈ ಸಂದರ್ಭದಲ್ಲಿ ಇಸ್ರೇಲ್ನ IDF ಗಾಜಾಯಿಂದ 100 ಕಿಲೋಮೀಟರ್ಗಳ ದೂರದಲ್ಲೇ ಸಮುದ್ರದಲ್ಲಿ ಈ ಮವಿ ಮರ್ಮರಾ ನೌಕೆಯ ಮೇಲೆ ದಾಳಿ ಮಾಡಿತು. ಆ ಸಂಘರ್ಷದಲ್ಲಿ 9 ಮಂದಿ ಟರ್ಕಿಯ ನಾಗರಿಕರು ಸಾವಿಗೀಡಾದರು. ಇಸ್ರೇಲಿ ನೌಕಾಪಡೆಯ 10 ಸೈನಿಕರು ಗಾಯಗೊಂಡರು. ಹಾಗೆ 50ಕ್ಕೂ ಹೆಚ್ಚು ಪರಿಹಾರ ಕಾಮಗಾರಿಗಳ ಕಾರ್ಯಕರ್ತರು ಕೂಡ ಗಾಯಗೊಂಡರು. ಇದು ಇಸ್ರೇಲ್ ಹಾಗೂ ಟರ್ಕಿಯ ನಡುವೆ ತೀವ್ರ ವೈಮನಸ್ಯಕ್ಕೆ ಕಾರಣ ಆಯಿತು. 2011ರಲ್ಲಿ ಇಸ್ರೇಲನ್ನ ಉಗ್ರ ದೇಶ ಅಂತ ಕರೆದ ಟರ್ಕಿ ಇಸ್ರೇಲ್ ಜೊತೆಗಿನ ಎಲ್ಲ ವ್ಯಾಪಾರಗಳನ್ನು ಕಡಿಮೆ ಮಾಡುವ ನಿರ್ಧಾರವನ್ನು ಕೈಗೊಳ್ತು. ಇನ್ನು 2013ರ ಹೊತ್ತಿಗೆ ಈ ಜಗಳದಲ್ಲಿ ಅಮೆರಿಕ ಮಧ್ಯಪ್ರವೇಶ ಮಾಡಿತು. ಅವತ್ತಿಗೆ ಅಮೆರಿಕದ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾ ಇಸ್ರೇಲ್ ಹಾಗೂ ಟರ್ಕಿಗಳ ನಡುವೆ ಒಂದು ಸಂಧಾನವನ್ನು ಮಾಡಿಸಿದ್ರು. ಯಾಕೆಂದ್ರೆ ಟರ್ಕಿ ನ್ಯಾಟೋ ದೇಶ ಆಗಿತ್ತು. ತೀರಾ ಇಸ್ರೇಲ್ ಟರ್ಕಿಯ ವಿರುದ್ಧ ನಿಂತು ಟರ್ಕಿಯ ಮೇಲೆ ದಾಳಿ ಮಾಡಿದ್ರೆ ಅದು ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ಕಾರಣ ಆಗಬಹುದು ಮತ್ತು ಅದು ನ್ಯಾಟೋ ದೇಶಗಳ ನಡುವಿನ ಸಂಘರ್ಷಕ್ಕೆ ಅವಕಾಶವನ್ನ ಕೊಡಬಹುದು ಅಂದ್ಕೊಂಡ ಅಮೆರಿಕ ಎರ್ಡೋಗನ್ ಮತ್ತು ನೆತನ್ಯಾಹು ನಡುವೆ ಒಂದು ಸಂಧಾನವನ್ನ ಮಾಡಿಸೋ ಪ್ರಯತ್ನವನ್ನು ಮಾಡಿತು. ಅಮೆರಿಕದ ಒತ್ತಾಯ ಮತ್ತು ಮನವೊಲಿಕೆಗೆ ಮಣಿದ ನೆತನ್ಯಾಹು ಟರ್ಕಿಯ ಮುಖಕ್ಕೊಂದು ಸಾರಿ ಎಸೆದರು. ಅದರ ಜೊತೆಗೆ ಇಸ್ರೇಲ್ನ ದಾಳಿಯಲ್ಲಿ ಸಾವಿಗೀಡಾದ 9 ಮಂದಿ ಟರ್ಕಿ ನಾಗರಿಕರಿದ್ರಲ್ಲ, ಅವರಿಗೆ ಪರಿಹಾರವಾಗಿ ಇಸ್ರೇಲ್ ಸುಮಾರು $20 ಮಿಲಿಯನ್ ಹಣವನ್ನು ಕೂಡ ಟರ್ಕಿಗೆ ಕೊಡ್ತು. ಹೀಗೆ ಹಣ ತಗೊಂಡ ಮೇಲೆ ಟರ್ಕಿ ಇಸ್ರೇಲ್ ಜೊತೆಗಿನ ಸಂಬಂಧಗಳನ್ನ ಮತ್ತೆ ಸುಧಾರಣೆ ಮಾಡ್ಕೊಳ್ತಾ ಹೋಯ್ತು. ಆದ್ರೂ ಇಸ್ಲಾಮಿಕ್ ದೇಶಗಳ ನಾಯಕನಾಗೋದಿಕ್ಕೆ ಹೊರಟಿದ್ದ ಎರ್ಡೋಗನ್ಗೆ ಇಸ್ರೇಲ್ ಅನ್ನ ಆಗಾಗ ವಿರೋಧಿಸ್ತಲೇ ಬರಬೇಕು ಅನ್ನೋದು ಅರ್ಥ ಆಗಿತ್ತು. ಹೀಗಾಗಿ 2020ರ ಅಬ್ರಹಾಂ ಅಕಾರ್ಡ್ಗೆ ಟರ್ಕಿ ತನ್ನ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತು. ಇನ್ನು 2023ರ ಅಕ್ಟೋಬರ್ 7ನೇ ತಾರೀಕು ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಇಸ್ರೇಲ್ ಶಾಂತಿಯನ್ನ ಕಾಪಾಡ್ಕೋಬೇಕು ಅಂತ ನೆತನ್ಯಾಹುಗೆ ಎರ್ಡೋಗನ್ ಒಂದು ಸಲಹೆಯನ್ನ ಕೊಟ್ರು. ಅದಾದ್ಮೇಲೆ ಇಸ್ರೇಲ್ ಹಮಾಸ್ ಮೇಲೆ ಪ್ರತಿದಾಳಿಗೆ ಮುಂದಾದಾಗ ಅದನ್ನ ಟರ್ಕಿ ತೀವ್ರವಾಗಿ ಖಂಡಿಸ್ತಾ ಹೋಯಿತು. ಗಾಜಾ ಪಟ್ಟಿಯಲ್ಲಿನ ನಾಗರಿಕರನ್ನ ಇಸ್ರೇಲ್ ಕೊಲ್ತಾ ಇದೆ ಅಂತ ಟರ್ಕಿ ಆರೋಪ ಮಾಡ್ತು. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ಗೆ ಟರ್ಕಿ ಇಸ್ರೇಲ್ನ ವಿರುದ್ಧ ಸಾಕ್ಷ್ಯಗಳನ್ನು ಸಲ್ಲಿಸಿತು. ಹಾಗೆ ಹಮಾಸ್ ಉಗ್ರರ ಜೊತೆ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ನಿರಂತರ ಸಭೆಗಳನ್ನು ಮಾಡಿದ್ರು. ಇಸ್ಮಾಯಿಲ್ ಹನಿಯಾ ಟರ್ಕಿಗೆ ಹೋಗಿ ಎರ್ಡೋಗನ್ ಅವರನ್ನ ಭೇಟಿ ಮಾಡಿ ಬಂದದ್ದಾಯಿತು. ಅದಾದ ನಂತರ ಟರ್ಕಿ ಹಮಾಸ್ಗೆ ನೇರವಾಗಿ ಬೆಂಬಲವನ್ನು ಸೂಚಿಸ್ತಾ ಹೋಯಿತು. ಇನ್ನು 2025ರಲ್ಲಿ ಟರ್ಕಿ ಇಸ್ರೇಲ್ ಜೊತೆಗಿನ ಎಲ್ಲ ಸಂಬಂಧಗಳನ್ನು ಕಡಿತ ಮಾಡಿಕೊಂಡಿರುವುದಾಗಿ ಘೋಷಿಸಿತು ಮತ್ತು ಇಸ್ರೇಲಿ ವಿಮಾನಗಳು ತನ್ನ ವಾಯು ಪ್ರದೇಶವನ್ನು ಪ್ರವೇಶಿಸದ ಹಾಗೆ ನಿರ್ಬಂಧವನ್ನು ಕೂಡ ಟರ್ಕಿ ಹೇರ್ತು. ನೆತನ್ಯಾಹು ಹಾಗೂ ಇಸ್ರೇಲಿನ ಒಂದಷ್ಟು ಅಧಿಕಾರಿಗಳ ವಿರುದ್ಧ ವಾರಂಟ್ ಅನ್ನು ಕೂಡ ಹೊರಡಿಸಿತು. ಅಲ್ಲಿಗೆ ಇಸ್ರೇಲ್ ಹಾಗೂ ಟರ್ಕಿಯ ನಡುವಿನ ಸಂಬಂಧಗಳು ಸಂಪೂರ್ಣವಾಗಿ ಕಡಿತಗೊಂಡವು. ಇನ್ನು ಮೊನ್ನೆ ಇಸ್ರೇಲ್ ಕತಾರ್ ಮೇಲೆ ದಾಳಿ ಮಾಡಿದ ನಂತರ ಅದೇ ರೀತಿಯ ದಾಳಿ ತನ್ನ ಮೇಲೆ ಕೂಡ ಆಗಬಹುದು ಅನ್ನೋ ಆತಂಕ ಟರ್ಕಿಯನ್ನು ಕೂಡ ಕಾಡ್ತಾ ಇದೆ. ಆದರೂ ಟರ್ಕಿಗಿರುವ ಒಂದು ನಂಬಿಕೆ ಅಂದ್ರೆ ತಾನು ನ್ಯಾಟೋ ದೇಶ, ನ್ಯಾಟೋ ದೇಶದ ಮೇಲೆ ಬೇರೆ ಯಾವುದೇ ದೇಶ ದಾಳಿ ಮಾಡಿದ್ರೆ ಅದು ನ್ಯಾಟೋದ ಆರ್ಟಿಕಲ್ 5ರ ಉಲ್ಲಂಘನೆ ಆಗುತ್ತೆ. ಅದನ್ನ ನ್ಯಾಟೋ ದೇಶಗಳ ಮೇಲಿನ ದಾಳಿ ಅಂತ ಕನ್ಸಿಡರ್ ಮಾಡಬೇಕಾಗಿ ಬರುತ್ತೆ. ಆಗ ನ್ಯಾಟೋ ಕೂಟದ ಎಲ್ಲ ದೇಶಗಳು ತನ್ನ ರಕ್ಷಣೆಗೆ ಬರಬೇಕಾಗತ್ತೆ ಅನ್ನೋ ಧೈರ್ಯ ಟರ್ಕಿಗಿದೆ. ಈ ಕಾರಣಕ್ಕೆ ಇಸ್ರೇಲ್ ತನ್ನ ಮೇಲೆ ನೇರವಾಗಿ ದಾಳಿ ಮಾಡಲಾರದು. ಅಕಸ್ಮಾತ್ ಹಾಗೇನಾದ್ರೂ ಇಸ್ರೇಲ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅಮೆರಿಕ ಅದನ್ನ ತಡೆಯುತ್ತೆ ಅನ್ನೋ ನಂಬಿಕೆ ಟರ್ಕಿಯ ಎರ್ಡೋಗನ್ ಅವರದ್ದು.
ಆದರೆ ನ್ಯಾಟೋ ದೇಶದ ಮೇಲೆ ಇಸ್ರೇಲೇ ನೇರವಾಗಿ ದಾಳಿ ಮಾಡಬೇಕು ಅಂತೇನಿಲ್ಲ. ಗ್ರೀಸ್ ಇದೆಯಲ್ಲ, ಅದು ಕೂಡ ನ್ಯಾಟೋ ದೇಶನೇ. ಗ್ರೀಕರಿಗೆ ಬೇಕಾದ ಎಲ್ಲ ಆಯುಧ ಹಾಗೂ ಇನ್ನಿತರ ನೆರವುಗಳನ್ನು ಒದಗಿಸಿದ್ರೆ ಅವರೇ ಟರ್ಕಿ ಮೇಲೆ ದಾಳಿ ಮಾಡ್ತಾರೆ. ಆಗ ನ್ಯಾಟೋ ಅಲ್ಲದ ದೇಶ ನ್ಯಾಟೋ ದೇಶದ ಮೇಲೆ ದಾಳಿ ಮಾಡ್ತು ಅನ್ನೋ ಮಾತೇ ಇರೋದಿಲ್ಲ. ಇನ್ನು ಗ್ರೀಸ್ ಅಂದ್ರೆ ನೀವಿಲ್ಲಿ ಮೆಡಿಟರೇನಿಯನ್ ಸಮುದ್ರದ ಉತ್ತರ ಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇಲ್ಲಿ ಗ್ರೀಸ್ ಹಾಗೂ ಟರ್ಕಿಯ ನಡುವೆ ಏಜಿಯನ್ ಸಿ ಇದೆ. ಈ ಭಾಗದಲ್ಲಿ ಸಮುದ್ರದ ಗಡಿಗಳಿಗೆ ಸಂಬಂಧಿಸಿದ ಹಾಗೆ ಟರ್ಕಿ ಹಾಗೂ ಗ್ರೀಸ್ ನಡುವೆ ಸಂಘರ್ಷಗಳಿವೆ. ಏಜಿಯನ್ ಸಮುದ್ರದಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳಿಗಾಗಿ ಟರ್ಕಿ ಆಗಾಗ ಗಡಿ ಉಲ್ಲಂಘನೆ ಮಾಡುತ್ತೆ ಅನ್ನೋದು ಗ್ರೀಸ್ನ ಆರೋಪ. ಇನ್ನು ಸೈಪ್ರಸ್ ಬಗ್ಗೆ ಕೂಡ ನಿಮಗೆ ಹೇಳಿದ್ದೀನಿ. ಈ ಸೈಪ್ರಸ್ ಕೂಡ ಮೆಡಿಟರೇನಿಯನ್ ಸಮುದ್ರದಲ್ಲೇ ಇದೆ, ಟರ್ಕಿಗೆ ಸಮೀಪ ಇದೆ. ಈ ಸೈಪ್ರಸ್ನ ದಕ್ಷಿಣ ಭಾಗದಲ್ಲಿ ಕ್ರೈಸ್ತರಿದ್ದಾರೆ, ಅದರಲ್ಲೂ ಗ್ರೀಕ್ ಮೂಲದ ಜನ ಇಲ್ಲಿ ಹೆಚ್ಚಿದ್ದಾರೆ. ಹಾಗೆ ಉತ್ತರ ಭಾಗದಲ್ಲಿ ಟರ್ಕಿ ಮೂಲದ ಮುಸಲ್ಮಾನರಿದ್ದಾರೆ. ಟರ್ಕಿ ಈ ಭೂಪ್ರದೇಶವನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಟರ್ಕಿ ಮೂಲದ ಮುಸ್ಲಿಮರಿಗೆ ಕುಮ್ಮಕ್ಕು ಕೊಡ್ತು. ಇನ್ನು ಕ್ರೈಸ್ತರು ಇಡೀ ಸೈಪ್ರಸ್ ಅನ್ನ ತಮ್ಮ ವಶಕ್ಕೆ ತಗೊಳ್ಳೋದಕ್ಕೆ ಹೊರಟರು. ಅವರ ಬೆಂಬಲಕ್ಕೆ ಗ್ರೀಸ್ ನಿಂತಿತ್ತು. ಈ ಸಂಘರ್ಷದಲ್ಲಿ ಕಡೆಗೆ ಉತ್ತರ ಭಾಗದ ಭೂಪ್ರದೇಶ ಅಲ್ಲಿನ 20% ಮುಸ್ಲಿಮರ ವಶ ಆದ್ರೆ ದಕ್ಷಿಣ ಭಾಗದ ಭೂಪ್ರದೇಶ ಗ್ರೀಕ್ ಮೂಲದ ಕ್ರೈಸ್ತರ ವಶ ಆಯಿತು. ಅಲ್ಲಿ ಟರ್ಕಿಯ ಕಾರಣಕ್ಕೆ ದೇಶ ಒಡಿತು ಅನ್ನೋ ಸಿಟ್ಟು ಸೈಪ್ರಸ್ನ ಜನಕ್ಕಿದೆ. ಇನ್ನು ಮೊನ್ನೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸೈಪ್ರಸ್ಗೆ ಭೇಟಿ ಕೊಟ್ಟು ಬಂದಿದ್ದಾರೆ. ಸೈಪ್ರಸ್ ಕೂಡ ಟರ್ಕಿಯ ವಿರುದ್ಧ ಕುದಿತಾ ಇದೆ. ಇನ್ನು ಈಗ ಇಸ್ರೇಲ್ ಸೈಪ್ರಸ್ ಹಾಗೂ ಗ್ರೀಕ್ ನಾಯಕರ ಜೊತೆ ಒಂದು ತ್ರಿಪಕ್ಷೀಯ ಮಾತುಕತೆಯನ್ನ ನಡೆಸಿದೆ ಮತ್ತು ಅಲ್ಲೊಂದು ಕೂಟ ರಚನೆ ಆಗ್ತಾ ಇದೆ. ಈ ಮೂಲಕ ಇಸ್ರೇಲ್ ಟರ್ಕಿಯ ಮೇಲೆ ದಾಳಿ ಮಾಡುತ್ತಾ? ಇಸ್ರೇಲೇ ಮಾಡಬೇಕು ಅಂತೇನಿಲ್ಲ. ಹೇಗೆ ಇಸ್ರೇಲ್ ವಿರುದ್ಧ ಹಮಾಸ್ ಟರ್ಕಿಗೆ ಬೆಂಬಲ ಕೊಡ್ತಾ ಇದೆಯೋ ಹಾಗೆ ಟರ್ಕಿಯ ವಿರುದ್ಧ ಅದರ ಶತ್ರುಗಳನ್ನ ಇಸ್ರೇಲ್ ಬೆಂಬಲಿಸಿದ್ರೂ ಕೂಡ ಟರ್ಕಿ ಆತಂಕಕ್ಕೆ, ಅಭದ್ರತೆಗೆ ಬೀಳುತ್ತೆ. ಅಲ್ಲಿ ಟರ್ಕಿಯ ವ್ಯಾಪಾರಿ ಹಡಗುಗಳಿಗೆ ತೊಂದರೆ ಉಂಟಾಗ್ತಾ ಹೋದ್ರೆ ಅವರ ಆರ್ಥಿಕ ಮೂಲಗಳು ಹೊಡೆತ ತಿನ್ನತ್ವೆ. ಆ ಕೆಲಸವನ್ನ ಇಸ್ರೇಲ್ ಇನ್ನು ಮುಂದೆ ಮಾಡ್ತಾ ಹೋಗುತ್ತೆ. ಇನ್ನು ಇಲ್ಲಿ ಗ್ರೀಕ್ ಹಾಗೂ ಸೈಪ್ರಸ್ಗಳ ಮೂಲಕನೇ ಟರ್ಕಿಗೆ ಇಸ್ರೇಲ್ ತೊಂದರೆ ಕೊಡಿಸಬೇಕು ಅಂತೇನಿಲ್ಲ. ಟರ್ಕಿಯ ಬುಡದಲ್ಲಿನ ಗಾಯದಂತೆ ಅಲ್ಲಿ ಕುರ್ದಿಶ್ ಜನಾಂಗ ಇದೆ. ಕುರ್ದರು ಕೂಡ ಒಂದು ಪ್ರತ್ಯೇಕ ರಾಷ್ಟ್ರವನ್ನ ಕಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಈ ಹಿಂದೆ ಹೇಗೆ ಇಸ್ರೇಲ್ಗೆ ಪ್ರತ್ಯೇಕ ರಾಷ್ಟ್ರವನ್ನ ನಿರ್ಮಾಣ ಮಾಡಿಕೊಡುವುದಾಗಿ ಪಶ್ಚಿಮದ ದೇಶಗಳು ಮಾತು ಕೊಟ್ಟಿದ್ವು, ಅದೇ ತರ ಈ ಕುರ್ದರಿಗೆ ಕೂಡ ಮೊದಲ ಪ್ರಪಂಚ ಯುದ್ಧದ ಸಂದರ್ಭದಲ್ಲಿ ಪಶ್ಚಿಮದ ರಾಷ್ಟ್ರಗಳು ಕುರ್ದ್ ಪ್ರತ್ಯೇಕ ರಾಷ್ಟ್ರ ನಿರ್ಮಾಣದ ಕನಸನ್ನ ಕಟ್ಟಿಕೊಟ್ಟಿದ್ವು. ಆದ್ರೆ ಅವರು ಕೊಟ್ಟ ಮಾತನ್ನ ಈಡೇರಿಸಿಕೊಳ್ಳೋದಕ್ಕಿನ್ನೂ ಸಾಧ್ಯ ಆಗಿಲ್ಲ. ಈಗ ಇಸ್ರೇಲ್ ಕುರ್ದ್ ಪಡೆಗಳಿಗೆ ಬೆಂಬಲವನ್ನು ಕೊಟ್ಟರೂ ಕೂಡ ಟರ್ಕಿ ಆತಂಕಕ್ಕೆ ಬೀಳುತ್ತೆ ಮತ್ತು ಟರ್ಕಿಯಲ್ಲಿ ಅಲ್ಲೋಲ ಕಲ್ಲೋಲಗಳು ಶುರು ಆಗತ್ವೆ. ಈ ಕೆಲಸವನ್ನ ಇಸ್ರೇಲ್ ಖಂಡಿತ ಮಾಡದೇ ಇರೋದಿಲ್ಲ. ಇನ್ನು ಭಾರತ ಕೂಡ ಟರ್ಕಿಯ ವಿರುದ್ಧ ನಿಂತಿದೆ. ಟರ್ಕಿ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತುಕೊಳ್ತು. ಡ್ರೋನ್ಗಳು ಹಾಗೂ ಇತರ ಆಯುಧಗಳನ್ನ ಪಾಕಿಸ್ತಾನಕ್ಕೆ ಸರಬರಾಜು ಮಾಡ್ತು. ಕಾಶ್ಮೀರದ ವಿಷಯದಲ್ಲಿ ಕೂಡ ಟರ್ಕಿ ಯಾವಾಗಲೂ ಭಾರತದ ವಿರುದ್ಧ ಮಾತಾಡ್ತಲೇ ಇರುತ್ತೆ. ಹೀಗಾಗಿ ಭಾರತ ಟರ್ಕಿಯ ಜೊತೆಗಿನ ವ್ಯಾಪಾರ ಸಂಬಂಧಗಳನ್ನ ಕಡಿತ ಮಾಡಿಕೊಳ್ಳೋ ನಿರ್ಧಾರವನ್ನು ಕೈಗೊಂಡಿದೆ. ಟರ್ಕಿಯ ಕಂಪನಿಯೊಂದಕ್ಕೆ ಕೊಡಲಾಗಿದ್ದ ಭಾರತದ ಏರ್ಪೋರ್ಟ್ಗಳ ನಿರ್ವಹಣೆಯ ಕಾಂಟ್ರಾಕ್ಟ್ ಅನ್ನ ಭದ್ರತಾ ಕಾರಣಗಳನ್ನ ಕೊಟ್ಟು ರದ್ದು ಮಾಡಲಾಗಿದೆ. ಟರ್ಕಿ ಏರ್ಲೈನ್ಸ್ ಜೊತೆ ಭಾರತದ ಇಂಡಿಗೋ ಹೊಂದಿರುವ ಸಂಬಂಧಗಳನ್ನ ಕಡಿತ ಮಾಡಿಕೊಳ್ಳೋದಕ್ಕೆ ಮುಂದಿನ ಮಾರ್ಚ್ ವರೆಗೆ ಅವರಿಗೆ ಕಾಲಾವಕಾಶವನ್ನ ಕೊಡಲಾಗಿದೆ. ಅದನ್ನ ಮತ್ತೆ ವಿಸ್ತರಿಸುವ ಪ್ರಶ್ನೆಯೇ ಇಲ್ಲ ಅಂತ ಭಾರತ ಸ್ಪಷ್ಟವಾಗಿ ಹೇಳಿದೆ. ಹಾಗೆ ಟರ್ಕಿಯಿಂದ ಭಾರತ ದೊಡ್ಡ ಮಟ್ಟದಲ್ಲಿ ಆಮದು ಮಾಡಿಕೊಳ್ತಾ ಇದ್ದ ಮಾರ್ಬಲ್ಗೆ ಕೂಡ ಈಗ ಪರ್ಯಾಯವನ್ನ ಹುಡುಕಿಕೊಂಡಾಗಿದೆ. ಗೆಳೆಯರೆ, ಭಾರತಕ್ಕೆ ಬೇಕಾದ ಒಟ್ಟು ಮಾರ್ಬಲ್ ಏನಿದೆ ಅದರ ಪೈಕಿ 55% ಟರ್ಕಿಯಿಂದಲೇ ಇಂಪೋರ್ಟ್ ಆಗ್ತಾ ಇದೆ. ಅದಕ್ಕಾಗಿ ಭಾರತ ಸುಮಾರು $190 ಮಿಲಿಯನ್ ಹಣವನ್ನು ಟರ್ಕಿಗೆ ಪಾವತಿ ಮಾಡುತ್ತೆ. ಟರ್ಕಿಯಿಂದ ಭಾರತಕ್ಕೆ ರಾ ಮಾರ್ಬಲ್ ಬ್ಲಾಕ್ಸ್ ಬರುತ್ತವೆ. ಟರ್ಕಿ ಅಲ್ಲದೆ ಇಟಲಿ, ವಿಯೆಟ್ನಾಂ, UAE, ಪೋರ್ಚುಗಲ್ ಮತ್ತು ಗ್ರೀಸ್ನಿಂದ ಕೂಡ ಭಾರತ ಮಾರ್ಬಲ್ ಇಂಪೋರ್ಟ್ ಮಾಡಿಕೊಳ್ತಾದ್ರೂ ಅತಿ ಹೆಚ್ಚು ಮಾರ್ಬಲ್ ಆಮದಾಗ್ತಾ ಇರೋದು ಟರ್ಕಿಯಿಂದ. ಇನ್ನು ಈಗ ಒಮನ್ ಜೊತೆ ಭಾರತ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ. ಅದರ ಮೂಲಕ ಒಮನ್ನಿಂದ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾರ್ಬಲ್ ಬ್ಲಾಕ್ಸ್ ಅನ್ನ ಭಾರತ ತರಿಸಿಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಒಮನ್ನಿಂದ ಆಮದು ಶುರು ಆದ್ರೆ ಟರ್ಕಿಯ ಮಾರ್ಬಲ್ ಖರೀದಿಯನ್ನು ಭಾರತ ನಿಲ್ಲಿಸುತ್ತೆ. ಈಗಾಗಲೇ ಟರ್ಕಿಯ ಚಿನ್ನ, ಆಪಲ್ ಖರೀದಿಯನ್ನು ಭಾರತ ಬಹಿಷ್ಕರಿಸಿರೋದ್ರಿಂದ 17% ವ್ಯಾಪಾರ ಕಡಿಮೆ ಆಗಿದೆ. ಟರ್ಕಿಗೆ ಹೋಗ್ತಾ ಇದ್ದ ಭಾರತೀಯ ಪ್ರವಾಸಿಗರ ಸಂಖ್ಯೆ ಕೂಡ 60% ಕುಸಿತವನ್ನು ಕಂಡಿದೆ. ಈಗ ಮಾರ್ಬಲ್ ಖರೀದಿ ಕೂಡ ನಿಲ್ಲುತ್ತೆ. ಜೊತೆಗೆ ಭಾರತ ಗ್ರೀಸ್ ಜೊತೆಗಿನ ಸಂಬಂಧಗಳನ್ನ ಗಟ್ಟಿ ಮಾಡ್ಕೋತಾ ಇದೆ. ಟರ್ಕಿ ಅಜರ್ಬೈಜಾನ್ಗೆ ಬೆಂಬಲ ಕೊಡ್ತಾ ಇರೋ ಕಾರಣಕ್ಕೇನೆ ಭಾರತ ಆರ್ಮೇನಿಯಾದ ಬೆಂಬಲಕ್ಕೆ ನಿಂತಿದೆ. ಅವರ ಜೊತೆ ರಕ್ಷಣಾ ಒಪ್ಪಂದಗಳನ್ನ ಮಾಡಿಕೊಂಡಿದೆ. ಆಯುಧ ಸರಬರಾಜು ಕೂಡ ಮಾಡ್ತಾ ಇದೆ. ಒಟ್ಟಾರೆ ಭಾರತ ಟರ್ಕಿಯ ವಿರುದ್ಧ ಸೈಪ್ರಸ್, ಗ್ರೀಸ್ ಕೂಟವನ್ನು ಮಾಡಿಕೊಳ್ಳೋ ಮೂಲಕ ಹಾಕಿಕೊಟ್ಟ ಹಾದಿಯನ್ನ ಈಗ ಇಸ್ರೇಲ್ ಕೂಡ ಮುಂದುವರಿಸ್ತಾ ಇದೆ. ಹೀಗಾಗಿ ಟರ್ಕಿಯ ಎರ್ಡೋಗನ್ ಇಸ್ರೇಲನ್ನ ನಿಯಂತ್ರಿಸಿ ಅಂತ ಮತ್ತೆ ಅಮೆರಿಕಾದ ಕದ ತಟ್ತಾ ಇದ್ದಾರೆ.
ಇಸ್ರೇಲ್ ಅಮೆರಿಕಾದ ಮಾತನ್ನ ಕೇಳುತ್ತೆ ಅನ್ನೋದು ನಿಜ, ಆದ್ರೆ ಎಲ್ಲ ಬಾರಿನೂ ಕೇಳುತ್ತೆ ಅಂತಲ್ಲ. ಅಮೆರಿಕಾದ ನೆಲೆಗಳಿರೋ ಕತಾರ್ ಮೇಲೆ ಇಸ್ರೇಲ್ ದಾಳಿ ಮಾಡೋದನ್ನ ಬಿಡಲಿಲ್ಲ. ಟರ್ಕಿ ಕೂಡ ಹಮಾಸ್ ನಾಯಕರಿಗೆ ಆಶ್ರಯ ಕೊಡ್ತಾ ಇದೆ. ಹಮಾಸ್ ನೆಲೆಗಳು ಟರ್ಕಿಯಲ್ಲೂ ಇವೆ ಅಂತ ಟರ್ಕಿ ಮೇಲೆ 2 ಮಿಸೈಲ್ಗಳನ್ನು ಒಗೆದು ಅಮೆರಿಕ ನ್ಯಾಟೋಗಳು ಜಗಳಕ್ಕೆ ಬಂದ್ರೆ ಒಂದು ಸಾರಿ ಹೇಳಿ ಎದ್ದು ಹೋಗೋದು ನೆತನ್ಯಾಹುಗೆ ಹೊಸ್ತು ಅಲ್ಲ. ಕತಾರ್ ವಿಷಯದಲ್ಲಿ ಮೊನ್ನೆ ನೆತನ್ಯಾಹು ಮಾಡಿದ್ದನ್ನೇ ಅಲ್ವೇ? ಸೊ ಟರ್ಕಿ ಪ್ಯಾನಿಕ್ ಆಗ್ತಾ ಇದೆ. ಇದು ಗೆಳೆಯರೆ, ಎರ್ಡೋಗನ್ ವಿರುದ್ಧ ನೆತನ್ಯಾಹು ರಚಿಸ್ತಾ ಇರೋ ಕೂಟಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.